ಸುಸ್ವಾಗತ ಸ್ನೇಹಿತರೆ. ಏನಿದು ಬಗ್ಗೋಗ್ತಾ ಇದೆಯಪ್ಪ. ಪೇಪರ್ ಕಣ್ರಿ, ವೈಟ್ ಪೇಪರ್, ಬಿಳಿ ಪೇಪರ್. ಇದು ನಮ್ಮ ಜೀವನ ಕಣ್ರಿ. ಇದು ವೈಟ್ ಪೇಪರ್. ಏನು ಸರ್, ಒಂದು ಪೇಪರನ್ನು ತಂದು ಜೀವನ ಅದೆಲ್ಲ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಅನ್ಬೋದು. ಹೌದು, ನಮ್ಮ ಜೀವನನೇ ಇದು. ಆದರೆ ನೋಡಿ, ನಿಲ್ತಾ ಇಲ್ಲ. ಹೀಗೆ ಹಿಡ್ಕೊಂಡ್ರೆ ಆಗ ಬಿದ್ದೋಗ್ತಾ ಇದೆ. ಹುಟ್ಟಿದ ತಕ್ಷಣ ಶ್ರೀಮಂತಿಕೆ, ತುಂಬ ಪ್ರೀತಿ ವಿಶ್ವಾಸ, ಅವ್ರಿಗೆ ಏನೂ ಕಷ್ಟಗಳಿಲ್ಲ, ಏನೊಂದು ಸಮಸ್ಯೆ ಇಲ್ಲ. ಅದೇನೋ ಗೋಲ್ಡನ್ ಸ್ಪೂನ್ ಸಿಲ್ವರ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಅಂಥವ್ರ ಜೀವನ ಏನಾದರೂ ಕಷ್ಟಗಳು ಬಂದಾಗ, ಪ್ರಾಬ್ಲಮ್ಸ್ ಅಂತ ಬಂದಾಗ ನೋಡಿ, ಆ ಕಡೆ ಈ ಕಡೆ ಈ ರೀತಿ ಹಿಡ್ಕೊಂಡ್ರೆ ನಿಲ್ಲುತ್ತದು. ಹಿಡ್ಕೋಬೇಕು ಯಾರಾದರೂ. ಒಂದು ಕಡೆ ದುಡ್ಡು, ಒಂದು ಕಡೆ ಆರೋಗ್ಯ, ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತೆಲ್ಲ ಇದ್ದರೆ ಈಗ ಇಷ್ಟು ಮಾತ್ರ ನಿಲ್ಲುತ್ತೆ. ಅವೇ ಯಾವುದಾದ್ರೂ ಬಿಟ್ಟರೆ ಆಗ ಇಷ್ಟೇ ಅಲ್ವಾ. ಆದರೆ ನೋಡಿ, ಕಷ್ಟಗಳು, ಅವಮಾನಗಳು, ಬಹಳಷ್ಟು ಪ್ರಾಬ್ಲಮ್ಸ್, ಒತ್ತಡಗಳು ಎಲ್ಲ ಬಿತ್ತು. ಜೀವನ ಮುದುಡಿದ ಪೇಪರ್ ಆಗೋಯ್ತು. ಹೀಗಾಗೋಯ್ತು. ಚಿಂದಿ ಎತ್ತು ಡಸ್ಟ್ಬಿನ್ಗೆ ಬಿಸಾಕಬೇಕು ಅವನ ಜೀವನವನ್ನು, ಆ ಬದುಕನ್ನು. ಹಂಗಾಗೋಯ್ತು ಅಂದ್ಕೊಳ್ಳಿ. ಆಗ ಮತ್ತೆ ಎದ್ದು ನಿಂತ್ಕೊಳ್ಳಿ. ಅಷ್ಟೆಲ್ಲ ಕಷ್ಟವನ್ನು ಪಟ್ಟ ನಂತರ ಮತ್ತೆ ಆ ಕಷ್ಟಗಳಿಂದ ಪಾರಾಗಿ ಎದ್ದು ನಿಂತ್ಕೊಳ್ಳಿ. ಈಗ ನೋಡಿ ಹೇಗೆ ನಿಂತಿದೆ ನೋಡಿ. ಬಿದ್ದೋಗಲ್ಲ ಕಣ್ರಿ, ಬೀಳ್ತಿಲ್ಲ, ಬೀಳಲ್ಲ, ಮುದುಡ್ಕೊಳ್ಳೋದಿಲ್ಲ, ಹಿಂಗೆ ಬಾಡೋಗೋದಿಲ್ಲ, ಬಾಗಿ ಹೋಗೋದಿಲ್ಲ, ಫೋಲ್ಡ್ ಆಗೋದಿಲ್ಲ. ಇದೆ, ಈ ನೆರಿಗೆಗಳೆಲ್ಲ ಇದೆ. ಅಂದರೆ ಇವೆಲ್ಲವೂ ಜೀವನದಲ್ಲಿ ಆದ ಈ ಕಷ್ಟಗಳ ಸರಮಾಲೆಗಳ ಅನುಭವಗಳು. ಈ ಅನುಭವಗಳನ್ನ ಹೀಗೆ ಇಟ್ಕೊಂಡಾಗ ನಾವು ಬಗ್ಗುವುದಿಲ್ಲ, ಎದ್ದು ನಿಲ್ತೀವಿ. ಹೀಗೆ ಜೀವನ ಅಲ್ವಾ. ಹಾಗಾಗಿ ಕಷ್ಟಗಳು ಬಂದಾಗ, ಅವಮಾನಗಳಾದಾಗ ಬೇಸರ ಮಾಡ್ಕೋಬೇಡಿ, ಆತ್ಮಹತ್ಯೆಗಳು ಮಾಡ್ಕೋಬೇಡಿ, ಎದ್ದು ನಿಂತ್ಕೊಳ್ಳಿ. ಅವೆಲ್ಲ ಆಗೋದು ನಮ್ಮ ಜೀವನದಲ್ಲಿ ಮತ್ತೆ ಸಾಧನೆ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾ, ನಿಮ್ಮ ಗಾಂಧಿ.